ಎಲ್ಲ ವೀಕ್ಷಕ ಬಂಧುಗಳಲ್ಲಿ ನನ್ನ ಒಂದು ಸವಿನಯ ಪ್ರಾರ್ಥನೆ ಏನು ಅಂತ ಹೇಳಿದ್ರೆ, ಈ ಹಿಂದೆ ಕಳೆದ 2 ತಿಂಗಳ ಹಿಂದೆ ನನ್ನ ಮಗಳ ಒಂದು ಸಾವು ಸಂಭವಿಸಿತು. ಆ ಸಂದರ್ಭದಲ್ಲಿ ಆಸ್ಪತ್ರೆಯ ಓಡಾಟಕ್ಕಾಗಿ ಬಹಳಷ್ಟು ಹಣವನ್ನು ಖರ್ಚು ಮಾಡಿಕೊಂಡ್ರೂ ಕೂಡ ಮಗಳನ್ನು ಉಳಿಸ್ಕೊಳ್ಳೋದಕ್ಕಾಗಲಿಲ್ಲ. ಅದರ ಒಂದು ಒತ್ತಡದಲ್ಲಿ ಮನೆಯಲ್ಲಿ ಬಹಳಷ್ಟು ಮಾಹಿತಿಗಳ ಸಂಗ್ರಹವನ್ನು, ಪೇಪರ್ಗಳಲ್ಲಿ ಬರೆದಿರ್ತಕ್ಕಂಥ ಈ ರೀತಿಯ ಸಂಗ್ರಹಗಳನ್ನು ಹಾಗೆಯೇ ಇಟ್ಟುಬಿಟ್ಟಿದ್ದೀನಿ. ಈ ರೂಪ ಕೊಡಬೇಕಾದ್ರೆ ಅದಕ್ಕೆ ಅಪಾರ ಪ್ರಮಾಣದಲ್ಲಿ ಕಾರ್ಡ್ಗಳು, ಕವರ್ಸ್ಗಳು, ಪೆನ್ನುಗಳು, ಕಲರ್ ಪೆನ್ನುಗಳು, ನಾನಾ ಥರದ ಸಲಕರಣೆಗಳು ಬೇಕಾಗುತ್ತೆ, ಆಲ್ಬಮ್ಸು ಇಂಥವೆಲ್ಲ ಬೇಕಾಗುತ್ತೆ. ಅದಕ್ಕೆಲ್ಲ ಹಣ ಇಡ್ತಕ್ಕಂಥ ದಿಕ್ಕಲ್ಲಿ ನನಗೆ ಆರ್ಥಿಕ ಒಂದು ಸಂಕಷ್ಟ ಎದುರಾಗಿರೋದ್ರಿಂದ ಆ ಕೆಲಸವನ್ನು ನಾನು ಹಾಗೆ ನಿಲ್ಲಿಸಿಬಿಟ್ಟಿದ್ದೀನಿ. ಯಾರಾದರೂ ಆ ದಿಕ್ಕಲ್ಲಿ ಈ ಸಂಗ್ರಹ ನಿಲ್ಲ ಅಂತದ್ದು ಬೇಡ, ಈ ವಿಷಯ ಎಲ್ಲ ಜನಸಾಮಾನ್ಯರಿಗೂ ತಲುಪಲಿ, ಶಾಲಾ ಕಾಲೇಜುಗಳಲ್ಲಿ ಓದ್ತಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ನಿಮ್ಮ ವಿದ್ಯೆ ಲಭ್ಯ ಆಗಲಿ ಅಂತಕ್ಕಂಥ ಮನೋಭಾವ ಇರತಕ್ಕಂಥವರು ದಯಮಾಡಿ ನನ್ನ ಈ ಒಂದು ವಾಟ್ಸಪ್ ನಂಬರಿನ ಇದಕ್ಕೆ ನಂದು ಗೂಗಲ್ ಪೇ ಇದೆ, ಅದಕ್ಕೆ ತಾವೇನಾದರೂ ತಮ್ಮ ಶಕ್ತಿ ಅನುಗುಣವಾಗಿ ಒಂದಷ್ಟು ಸಹಾಯ ಮಾಡಿದ್ರೆ ಈ ಒಂದು ಸಂಗ್ರಹದ ಕಾರ್ಯವನ್ನ ಮುಂದುವರಿಸ್ಕೊಂಡು ಹೋಗೋದಕ್ಕೆ ತುಂಬ ಸಹಕಾರಿಯಾಗುತ್ತೆ. ದಯಮಾಡಿ ಅದನ್ನ ತಾವು ಗಮನದಲ್ಲಿ ಇಟ್ಕೋತೀರಿ ಅಂತ ನಾನು ನಂಬಿದ್ದೇನೆ. ಡಾಕ್ಟರ್ BR ಗುರುಪ್ರಸಾದ್ ಅಂತಕ್ಕಂಥವರು ಒಂದು ಲೇಖನವನ್ನ ಸುಧಾ ಪತ್ರಿಕೆಯಲ್ಲಿ, ವಾರಪತ್ರಿಕೆಯಲ್ಲಿ ಲೇಖನವನ್ನ ಬರೆದರು. ಸೂರ್ಯನ ಸಿಟ್ಟು. ಸೂರ್ಯನ ಸಿಟ್ಟು ಅಂತಕ್ಕಂಥ ಈ ಲೇಖನದಲ್ಲಿ ಅತ್ಯಂತ ಗಂಭೀರವಾಗಿ ಅವರು ಬರೆದಿದ್ದಾರೆ. ಒಂದು ಹಾಡು ಬರುತ್ತೆ, ನಮ್ಮ ಇವರು ಹಾಡಿರೋದು ಅಂತ ಕಾಣುತ್ತೆ, ನಮ್ಮ ಇವರು ಅಶ್ವಥ್ ಅವರ ಸಹಪಾಠಿಗಳು. ಬಿಸಿಲಿದು ಬರೀ ಬಿಸಿಲಲ್ಲವೋ ಸೂರ್ಯನ ಕೃಪೆ ಕಾಣೋ ಅಂತಕ್ಕಂಥ ಶಿವಮೊಗ್ಗ ಸುಬ್ಬಣ್ಣ ಅವರು ಹಾಡಿದ ಹಾಡುಗಳು. ಅದರಲ್ಲಿ ಕುವೆಂಪು ಅವರ ರಚನೆ ಇದು. ಬಿಸಿಲಿದು ಬರೀ ಸೂರ್ಯನ ಕೃಪೆ ಕಾಣೋ ಎನ್ನುವುದು ಕುವೆಂಪು ಅವರ ಕವಿತೆಯ ಸಾಲು. ಲೋಕದ ಮೇಲೆ ಸದಾ ಕೃಪೆ ಮಾಡುವ ಸೂರ್ಯ ಮುನಿಸಿಕೊಂಡಾಗ ಏನಾಗುತ್ತದೆ? ಆ ಪರಿಣಾಮಗಳು ಇತ್ತೀಚಿನ ದಿನಗಳಲ್ಲಿ ಸ್ಪಷ್ಟವಾಗಿ ಗೋಚರಿಸಿವೆ. ಸೂರ್ಯನಿಂದ ನಿರಂತರವಾಗಿ ಧಾವಿಸಿ ಬಂದ ಮಾರುತಗಳಿಗೆ ಭೂಮಿ ತತ್ತರಿಸಿದೆ. ಸೂರ್ಯನ ಹೊರವಲಯ ಕರೋನಾದಿಂದ ಚಿಮ್ಮಿದ ವಿರಾಟ್ ಸ್ವರೂಪದ ರಾಶಿ ರಾಶಿ ಮಾರಕ ಕಣ ಸಮೂಹ ವಿಜ್ಞಾನಿಗಳಲ್ಲಿ ಆತಂಕವನ್ನ ಹುಟ್ಟಿಸಿದೆ. ಇಷ್ಟಕ್ಕೂ ಸೂರ್ಯನಲ್ಲಿ ಏನಾಗುತ್ತಿದೆ? ಅದರ ಪರಿಣಾಮ ಭೂಮಿಯ ಮೇಲೆ ಹೇಗಾಗುತ್ತಿದೆ? ಈ ಪ್ರಶ್ನೆಗಳ ನೆಪದಲ್ಲಿ ಸೂರ್ಯನ ಸುತ್ತುವ ಈ ವಿಶ್ಲೇಷಣೆ ನಮ್ಮ ವರ್ತಮಾನ ಮತ್ತು ನಾಳೆಗಳಿಗೆ ಸಂಬಂಧಿಸಿದ ಬಹುಮುಖ್ಯ ಪ್ರಶ್ನೆಗಳನ್ನು ಸಹೃದಯರ ಮುಂದಿಡುತ್ತದೆ ಅಂತಕ್ಕಂಥ ಒಂದು ಅಂಶವನ್ನ ಡಾಕ್ಟರ್ ಗುರುಪ್ರಸಾದ್ ಅವರು ಲೇಖನ ಬಹಳಷ್ಟು ದೊಡ್ಡದಿದೆ. ಹಿಂಬದಿಯಲ್ಲಿ ಮುಂಬದಿಯಲ್ಲಿ ಎಲ್ಲ ಇದನ್ನೆಲ್ಲ ಅಂಟಿಸಿ ಮೆಚ್ಚಿಸಿ ಸಿದ್ಧಪಡಿಸಿದ್ದೀನಿ. ಈ ತರದ ವೈಚಾರಿಕ ಲೇಖನಗಳ ಸಂಗ್ರಹವೇ ಇವತ್ತು ಮನೆಯಲ್ಲಿ ಸರಿಸುಮಾರು 1.5 ಟನ್ನಷ್ಟು ತಲುಪಿದೆ. ಈ ರೀತಿಯ ಒಂದು ಭದ್ರವಾದ ರಟ್ಟುಗಳಲ್ಲಿ ಮೆತ್ತಾಕಿ ಯಾರಿಗೂ, ನನ್ನ ನಂತರವೂ ಕೂಡ ಯಾರು ಬೇಕಾದರೂ ಈ ಮಾಹಿತಿಗಳನ್ನ ಜೆರಾಕ್ಸ್ ಮಾಡಿ ತಗೊಂಡು ಹೋಗಬಹುದು. ಅಷ್ಟು ಮಾಹಿತಿಗಳನ್ನ ವಿಶ್ವದ ವಿನಾಶ ಹೇಗೆ ಸಂಭವಿಸುತ್ತೆ ಅಂತಕ್ಕಂಥದ್ರ ಬಗ್ಗೆ ವೈಜ್ಞಾನಿಕ ಆಧಾರಗಳನ್ನ ಇಟ್ಟುಕೊಂಡು ಇವತ್ತು ನಾವು ಜನರಲ್ ಐಸ್ನ ಈ ಒಂದು ಚಾನಲ್ ಅಲ್ಲಿ ಕೂತು ಮಾತಾಡ್ತಿರ್ತಕ್ಕಂಥದ್ದು. ಯಾಕೆಂದ್ರೆ ಬಹಳಷ್ಟು ಜನ ಕಾಮೆಂಟ್ಸ್ ಮಾಡೋದ್ರಲ್ಲಿ ಹೇಳ್ತಾರೆ, ಬಹಳ ಅದ್ಭುತವಾದ ಮಾಹಿತಿಗಳನ್ನ ನೀವು ತಿಳಿಸ್ಕೊಡ್ತಾ ಇದ್ದೀರಿ ಅಂತ ಹೇಳ್ತಾರೆ. ಜನರಲ್ ಐಸ್ ಚಾನಲ್ ಅನ್ನ ಬಹಳಷ್ಟು ಜನ ಗಮನಿಸಿ ನೋಡ್ತಾ ಇದ್ದಾರೆ ಅಂತ ಅನ್ನೋದು ನನಗೆ ಗೊತ್ತಾಗೋದು ಅವ್ರ ಫೋನ್ಗಳ ಮುಖಾಂತರ ವ್ಯಕ್ತಪಡಿಸ್ಕೊತಾ ಇದ್ದಾರೆ. ಬಹಳ ಖುಷಿ ಆಗುತ್ತೆ.
ಈ ತರದ ದಿಕ್ಕಿನಲ್ಲಿ ಚಿಂತನೆ ಮಾಡ್ತಕ್ಕಂಥ ಬಹಳಷ್ಟು ಜನಗಳು ಇದ್ದಾರೆ. ಅದರಲ್ಲಿ ನನ್ನ ಸಹಪಾಠಿಗಳು ಕೆಲವರು ಇದ್ದಾರೆ. ಅವರಿಗೆ ಕೆಲವು ಗುರುಗಳ ಒಂದು ಮಾರ್ಗದರ್ಶನದಲ್ಲಿ ಅವರು ಮುಂದುವರಿತಾ ಇದ್ದಾರೆ. ನಿನ್ನೆ ಒಬ್ಬರ ಜೊತೆಯಲ್ಲಿ ಮಾತಾಡ್ತಿದ್ದೆ, ರಾಘವೇಂದ್ರ ಅಂತ, ಬೆಂಗಳೂರಿನವರು. ಅದ್ಭುತ ವ್ಯಕ್ತಿತ್ವ, ವಯಸ್ಸು ಚಿಕ್ಕದಾದರೂ ಅಪಾರ ಅನುಭವ. ಆ ಗುರುಗಳ ಒಂದು ಅಪ್ಪಣೆ ಇಲ್ಲದೆ ನಾನು ಏನೊಂದು ಮಾತಾಡಕ್ಕಾಗೋದಿಲ್ಲ ಗುರುದೇವ್ ಅವರೇ. ಏನಂದ್ರೆ ನೀವು ನಮಗೆ ಮಾರ್ಗದರ್ಶನ ಮಾಡದಂಥವ್ರು, ನಾನು ಮಾರ್ಗದರ್ಶನ ಮಾಡಿದ್ದೀನಿ ಅಂತ ಅವ್ರು ನನ್ನ ಗುರು ಅಂತ ಹೇಳ್ತಾರೆ. ಆದರೆ ನನ್ನ ಮೀರಿದ ಪ್ರತಿಭೆ ಆತನಲ್ಲಿದೆ, ನನ್ನನ್ನು ಮೀರಿದ ಪ್ರತಿಭೆ ಆತನಲ್ಲಿದೆ. ಅದು ಅದಕ್ಕೆ ಹೇಳ್ತಾರೆ ಗುರುವಿಗೆ ಮಿಂಚಿದ ಶಿಷ್ಯ ಅಂತಂದ ಮಾತಿದೆಯಲ್ಲ, ಅದು ಸತ್ಯ ಅಂತಕ್ಕಂಥದಕ್ಕೆ ಆ ವ್ಯಕ್ತಿ ಉದಾಹರಣೆ. ಅದರ ಜೊತೆಯಲ್ಲೇನೆ ಒಬ್ಬರು ಹೇಳಿದ್ರು, ಇನ್ನೊಬ್ಬ ವ್ಯಕ್ತಿ, ನನಗೆ ಗುರುಗಳ ಒಂದು ಇದು ಸಿಗೋವರೆಗೂ ಅವರಾಗವರು ಕೆಲವು ಅನುಭವಗಳು ನನಗಾಗಿದೆ, ಆಗ್ತಾ ಇದೆ, ಅದನ್ನ ನಿಮ್ಮ ಹತ್ರ ವ್ಯಕ್ತಪಡಿಸಿದೀನಿ, ಯಾರ ಹತ್ರನೂ ಮಾತಾಡಿಲ್ಲ. ನೀವು ಯಾರ ಹತ್ರನೂ ಮಾತಾಡೋದು ಬೇಡ, ಯಾರ ಹತ್ರ ಮಾತಾಡೋದು ಬೇಡ, ಸಮಯ ಬರ್ರಿ. ಒಟ್ಟಾರೆ ಒಂದು ವಿನಾಶ ಹೀಗಾಗುತ್ತೆ ಅಂತಕ್ಕಂಥದನ್ನ ನಾನು ಕಂಡ್ಕೊಂಡ್ಬಿಟ್ಟಿದ್ದೀನಿ, ನಿಜಾನ ಗುರುದೇವರೇ ಅಂತ ಕೇಳಿದ್ರು. ನಿಮ್ಗೇನ್ ಅನ್ಸುತ್ತೆ, ನೀವು ಯಾವ ತರದಲ್ಲಿ ಇದು ಮಾಡ್ಕೊಂಡ್ರಿ ಅಂತ ನನಗೆ ಹೇಳಿದೆ. ನಿಮ್ಮ ತರದಲ್ಲಿ ಯಾವ ಗುರುವಿಗೂ ನಾನು ಯಾವ ಗುರುವಿನ ಆದರ್ಶದಲ್ಲಿ, ಗುರುವಿನ ಒಂದು ಮಾರ್ಗದರ್ಶನದಲ್ಲಿ ನಾನೇನ್ ಬೆಳೆದಿಲ್ಲ. ಆದರೆ ಅಗೋಚರ ಶಕ್ತಿ, ಒಬ್ಬ ಗುರುವಿನ ಮೂರ್ತಿಯನ್ನ ನಾನು ಆಧಾರವಾಗಿ ಇಟ್ಕೊಂಡು ಅವರು ಹೇಳಿರೋ ವಿಚಾರಗಳು, ವಚನಗಳು ಏನಿದು ಅನ್ನೋ ಆಶ್ಚರ್ಯ ಉಂಟು ಮಾಡುತ್ತಲ್ಲ, ಅದನ್ನು ಅಧ್ಯಯನ ಮಾಡೋದರ ಮುಖಾಂತರ ಅವರ ಆಳಕ್ಕೆ ನಾನು ಹೇಳಕ್ ಸಾಧ್ಯವೇ ಆಯ್ತೇ ಹೊರತು ಅವರ ಕೈ ಕೆಳಗಡೆ ನಾನೇನು ಬೆಳೆದವನಲ್ಲ. ನೀವಾದ್ರೂ ಕೆಲವು ಗುರುಗಳ ಇದರಲ್ಲಿ ಮಾರ್ಗದರ್ಶನ ಬೆಳೆದಿದ್ದೀರಿ ಅಂತ ಹೇಳ್ತಾ ಇದ್ದೀರಾ. ಆ ಸದ್ಗುರುವಿನ ಕೃಪೆ, ಅವ್ರು ನೀವು ಮಾಡೋ ಬಿಸ್ನೆಸ್ ಅನ್ನು ಕೂಡ ನೀವು ಸದ್ಗುರು ಪ್ರಾಡಕ್ಟ್ಸ್ ಅಂತ ಏನ್ ಹಾಕೊಂಡಿದ್ದೀರಾ, ಅದು ನಿಮ್ಮ ಇದನ್ನ ಸೂಚಿಸುತ್ತೆ ಅಂತಾನು ನಾನು ಅವ್ರಿಗೆ ಹೇಳಿದೆ. ತುಂಬಾ ದೊಡ್ಡ ವ್ಯಕ್ತಿ, 42 ವಯಸ್ಸು ಅವರಿಗೆ. ಈತ ರಾಘವೇಂದ್ರ ಅನ್ನೋರ್ಗೆ 40ರ ಒಳಗೆ, 35 ದಾಟಿರ್ಬೋದು, 40ರ ಒಳಗಿರ್ಬೋದು ಅಂತ ಅನ್ಕೊಂಡಿದೀನಿ. ಅದ್ಭುತವಾದ ವ್ಯಕ್ತಿತ್ವ. ಅವ್ರಿಗೆ ಹೇಳಿದೆ, ನೀವು ಒಂದು ಸಾರಿ ನೀವು ರೆಡಿಯಾಗಿ ನೀವು ನಮ್ಮ ಜನರಲ್ ಐಸ್ ಅಲ್ಲಿ ದಿನೇಶ್ ಅವರ ಜೊತೆಯಲ್ಲಿ ಕೂತ್ಕೊಳ್ಳಿ, ನಿಮ್ಮಲ್ಲಿ ಇರ್ತಕ್ಕಂಥ ಪ್ರತಿಭೆ ಹೊರಗಡೆ ಬರ್ಲಿ. ಅದು ಸಮಾಜಕ್ಕೆ ಒಳಿತಾಗದಿದ್ರೆ ಎಂತ ಗುರುವಾದ್ರೂ ಮಾಡುವ ಕೆಲಸ ಅಂತ ಹೇಳ್ತಾರೆ ಹೊರತು, ನೀವು ಗುರುವಿನ ಪರ್ಮಿಷನ್ ಕೇಳಿದ್ರೆ ಇಲ್ಲ ಅಂತಂದ್ರೆ ಬೇಕಾದ್ರೆ ನಾನು ಹೆಸರು ಬದಲಾಯಿಸ್ಕೊಂಡ್ಬಿಡ್ತೀನಿ ಕೇಳಿ ಅಂತ ನಾನು ಹೇಳ್ತೇನೆ. ಯಾವ್ದಾದ್ರು ಸರಿ, ಒಳ್ಳೇದಾಗುತ್ತೆ. 4 ಜನಕ್ಕೆ ಮಾಡ್ಬೇಕು, ಯಾವ ಗುರು ಬೇಡ ಅಂತಾರೆ, ಯಾರು ಅನ್ನಲ್ಲ. ದಯವಿಟ್ಟು ಅದನ್ನ ನೀವು ಇಟ್ಕೊಳ್ಳಿ ಅಂತಾನು ಕೂಡ ನಾನು ಹೇಳಿದೆ. ಅಂತ ಒಂದು ವ್ಯಕ್ತಿತ್ವದ 2 ವ್ಯಕ್ತಿಗಳಿದ್ದಾರೆ. ಅಂತವ್ರನ್ನ ನಾವು ಹೊರಗಡೆ ತರಬೇಕು. ಅವರಿಂದ ಏನಾದ್ರೂ ಪರಿವರ್ತನೆ ಆಗದಿದ್ರೆ ಸಮಾಜಕ್ಕೆ ಆಗ್ಲಿ ಸಾಕು, 1-2 ಆಗ್ಲಿ ಸಾಕು. ನಾವೇನು 2 ಲಕ್ಷ ಜನ ಪರಿವರ್ತನೆ ಮಾಡ್ತೀವಿ ಬೇಡ, ಆದ್ರೆ ಸಾಕು. ಬೇಡ. ಪಾಂಡವರು 5 ಜನ, ಕೌರವ್ರದ್ದು ಅಕ್ಷೋಹಿಣಿ ಸೈನ್ಯ ಇತ್ತು, ಜಯ ಯಾರ್ದಾಯ್ತು ಅಷ್ಟೇ. ಹಂಗೆ ಅದಕ್ಕೆ ನಮ್ಗೆ ಕ್ವಾಂಟಿಟಿ ಮುಖ್ಯ ಅಲ್ಲ, ಕ್ವಾಲಿಟಿ ಬಹಳ ಮುಖ್ಯ ಅಂತಕ್ಕಂಥದನ್ನ ಇದು ಮಾಡಿದೀನಿ. ಇದು ಬಹಳ ಗಂಭೀರವಾದ ಲೇಖನ, ಸೂರ್ಯನ ಸಿಟ್ಟು. ಈಗ ಆಲ್ರೆಡಿ ಇದನ್ನ ನಾವು ಈಗಾಗಲೇ ಎದುರಿಸ್ತಾ ಇದ್ದೀವಿ. ಇದು ಮುಂದಿನ ದಿನಗಳಲ್ಲಿ ಹೇಗಿರುತ್ತೆ ಅಂತ ಅನ್ನೋದನ್ನ ತಗೊಂಡ್ರೆ ಭಯ ಆಗುತ್ತೆ. ಇದು ಯಾವತ್ತು 15 ವರ್ಷಗಳ ಹಿಂದಿನ ಒಂದು ಆರ್ಟಿಕಲ್ ಕನ್ನಡಪ್ರಭದಲ್ಲಿ ಒಂದು ಚಿಕ್ಕ ಒಂದು ವರದಿ ಬಂದಿತ್ತು. ಬಿಹಾರದ ಒಂದು ಕುಟುಂಬ, ಆ ಕುಟುಂಬ ಒಂದು ಹಳ್ಳಿ, ಆ ಹಳ್ಳಿಗೆ ಕೈಯಿಂದ ಒತ್ತುವ ಹ್ಯಾಂಡ್ ಬೋರ್, ಆ ಊರಲ್ಲಿ ಒಂದೇ ಒಂದು ಹ್ಯಾಂಡ್ ಬೋರ್ ಕೆಲಸ ಮಾಡಿಲ್ಲ ಅಂದ್ರೆ ಊರಿನ ಜನಕ್ಕೆ ನೀರಿಲ್ಲ. ನೀರು ಬೇಕು ಅಂದ್ರೆ 5-6 ಕಿಲೋಮೀಟರ್ ನಡೆದು ಹೋಗಿ ತರಬೇಕು. ಆ ನೀರು ತರತಕ್ಕಂಥ ಕೆಲಸವನ್ನು ಹೆಣ್ಮಕ್ಳೇ ಮಾಡಬೇಕು. ತಲೆ ಮೇಲೊಂದು, ಕಂಗಳಲ್ಲೊಂದು, ಕೈಯಲ್ಲೊಂದು, ಸರ್ಕಸ್ಗಳು ಮಾಡ್ಕೊಂಡು ತಗೊಂಡ್ಬಂದು ಜೀವನ ಮಾಡಬೇಕಾದಂತ ಕೆಟ್ಟ ನಿಕೃಷ್ಟ ಪರಿಸ್ಥಿತಿ ಆ ಬಿಹಾರದಲ್ಲಿ. ಅಂತ ಒಂದು ಊರಲ್ಲಿ ಒಂದು ಕುಟುಂಬದಲ್ಲಿ 7-8 ಜನ ಇದ್ರು. ಅದರಲ್ಲಿ 75 ವರ್ಷ ವಯಸ್ಸಿನ ಒಂದು ಅಜ್ಜಿ ಇತ್ತು. ಆ ಅಜ್ಜಿಯ ಹೆಸರು ದುಖನಿ ದೇವಿ. ಕನ್ನಡಪ್ರಭ ವರದಿಯಲ್ಲಿ ಬಂದಂಥದ್ದು ಇದು. ಆ ದುಖನಿ ದೇವಿ ಅಂತಕ್ಕಂಥ ಅಜ್ಜಿ ಮನೆಯಲ್ಲಿ ಇರ್ತಕ್ಕಂಥ ಮಕ್ಕಳು ಮೊಮ್ಮಕ್ಕಳಿಗೆ ರೂಮಲ್ಲೇ ಕುತ್ಕೊಂಡು ಕೂಗ್ತಾ ಇದ್ದಾಳೆ, ಪಿನೆ ಕೆ ಲಿಯೆ ಪಾನಿ ದೋ, ಪಿನೆ ಕೆ ಲಿಯೆ ಪಾನಿ ದೋ ಅಂತ. ಅಂತಹ ಸಂದರ್ಭದಲ್ಲಿ ಆ ಊರಲ್ಲಿ ಹ್ಯಾಂಡ್ ಬೋರ್ ಕೆಟ್ಟೋಗಿ ಪಂಚಾಯತಿಯವರ ಗಮನಕ್ಕೆ ತಂದ್ರು ಕೂಡ ಬಂದು ಸರಿಪಡಿಸದೆ ವಿಳಂಬ ಆಗಿದ್ದಕ್ಕಾಗಿ ಆ ಹಳ್ಳಿಯ ಜನ 5-6 ಕಿಲೋಮೀಟರ್ ನಡ್ಕೊಂಡು ಹೋಗಿ ತರ್ತಿದ್ದ ನೀರನ್ನ ಬಳಕೆ ಮಾಡ್ಕೋತಾ ಇದ್ರು. ಇವ್ರ ಮನೇಲಿ ತರೋ ಅಂತವ್ರು ಇಲ್ಲ.
ಆ ಹ್ಯಾಂಡ್ ಬೋರು ಕೆಲಸ ಮಾಡ್ತಿದ್ದಾಗ ಒತ್ತಿ ತುಂಬಿಟ್ಕೊಂಡಿದ್ ನೀರು ಖಾಲಿ ಆಗ್ತಾ ಬರ್ತಾ ಇದೆ, ತಳ ಕಚ್ತಾ ಇದೆ ಪಾತ್ರೆಯಲ್ಲಿ ನೀರು. 10 ದಿನ ಆಗಿದೆ, ಪಂಚಾಯತಿಯವರು ಬಂದಿಲ್ಲ, ಸರಿಪಡಿಸಿಲ್ಲ, ನಿಕೃಷ್ಟ ಜೀವನ ಅನುಭವಿಸ್ತಾ ಇದ್ದಾರೆ ಜನ. ಅಂತ ಸಮಯದಲ್ಲಿ ಈ ಅಜ್ಜಿ ಕೇಳ್ತಾ ಇದ್ದಾಳೆ, ಪೀನೆ ಕೇಲಿಯೇ ಪಾನಿದು ಅಂತ ರೂಮಿಂದ ಕೂಗ್ತಾ ಇದ್ದಾಳೆ. ಮನೆಯಲ್ಲಿ ಉಳಿದ ಅಜ್ಜಿನ ಬಿಟ್ಟು ಉಳಿದ ಎಲ್ಲ ಸದಸ್ಯರು ಹೊರಗಡೆ ಹೊರಚ್ಚು ಬಂದಿದ್ದಾರೆ. ಬಂದ್ಬಿಟ್ಟು ಡಿಸ್ಕಸ್ ಮಾಡ್ತಾ ಇದ್ದಾರೆ. ಅಜ್ಜಿ ನೀರ್ ಕೇಳ್ತಾ ಇದ್ದಾಳೆ, ಕೊಡೋದಾ ಬೇಡವಾ ಅಂತ. ಅಜ್ಜಿ ನೀರ್ ಕೇಳ್ತಾ ಇದ್ದಾಳೆ, ಕೊಡೋದಾ ಬೇಡವಾ ಅಂತ ಚರ್ಚೆ ಮಾಡ್ತಾ ಇದ್ದಾರೆ. ಚರ್ಚೆ ಮಾಡುವಾಗ ಮನೆಯಲ್ಲಿರೋ ಸದಸ್ಯರುಗಳು ಹೇಳ್ತಾ ಇದ್ದಾರೆ, ಸಾಯ ಮುದುಕಿಗೆ ನೀರ್ ಕೊಟ್ಬಿಟ್ರೆ ಬದುಕ ಮಕ್ಕಳಿಗೆ ಏನ್ ಮಾಡೋದು? ಸಾಯ ಮುದುಕಿಗೆ ನೀರ್ ಕೊಟ್ಬಿಟ್ರೆ ಬದುಕ ಮಕ್ಕಳಿಗೆ ಏನ್ ಮಾಡೋದು ಅಂತ ಹೇಳಿ ಆ ನೀರನ್ನ ಅಜ್ಜಿಗೆ ಕೊಡದೆ ತಮ್ಮ ಕೈಯಾರೆ ಸಾಯಿಸಿದ ಉದಾಹರಣೆ ಬಿಹಾರದಲ್ಲಿ ನಡೆಯಿತು. 15 ವರ್ಷಗಳ ಹಿಂದೆ ಈ ಉದಾಹರಣೆ ನಡೀತು. ಅಂದ್ರೆ ನೀರಿಲ್ಲ ಅನ್ನೋ ಪರಿಸ್ಥಿತಿ ಬಂದ್ರೆ ಭಾವನೆಗಳು ಇಲ್ಲ ಅನ್ನೋದೊಂದು ಗ್ಯಾರಂಟಿ. ಅವಾಗಲ್ಲಿ ಚಿಕ್ಕಪ್ಪ ದೊಡ್ಡಪ್ಪ ಅಪ್ಪ ಅಮ್ಮ ಯಾರು ಬರಲ್ಲ, ತಾನು ಉಳಿಯೋದ್ ನೋಡ್ಕೊಂತಾರೆ ಹೊರತು ಇನ್ನೊಬ್ಬರ ಬಗ್ಗೆ ಭಾವನೆಗಳು ಯೋಚನೆ ಮಾಡೋದು. ಭಾವನೆಗಳು ಸತ್ತೋಗ್ತವೆ. ನೀರಿನ ಕೊರತೆ ಆದ್ರೆ ಭಾವನೆಗಳು ಕೂಡ ಉಳಿದಿರಲ್ಲ ಅನ್ನೋದಕ್ಕೆ ಬಿಹಾರದ ದುಕ್ನಿ ದೇವಿ ನಮ್ ಕಣ್ಮುಂದೆ ಒಂದು ಬೆಸ್ಟ್ ಎಕ್ಸಾಂಪಲ್. ನೀರಿಲ್ಲದಿದ್ದರೆ ಭಾವನೆಗಳು ಕೂಡ ಇಲ್ಲ. ಈಗ ಉದಾಹರಣೆಗೆ ಬೆಂಗಳೂರಿನ ಸ್ಥಿತಿ ಇನ್ನೂ ಬಿಗಡಾಯಿಸಿತು ಅನ್ಕೊಂಬಿಡಿ. ಆ ಬಿಗಡಾಯಿಸಿದ ಸಂದರ್ಭದಲ್ಲಿ ಮಹಾರಾಜರ ರತ್ನ ಖಚಿತ ಸಿಂಹ ಒಂದು ಇದನ್ನ ಕಿರೀಟವನ್ನ ಒಂದು ಟೇಬಲ್ ಮೇಲೆ ಇಡಿ, ಅದರ ಪಕ್ಕದಲ್ಲಿ ಒಂದು 2 ಲೀಟರ್ ನೀರಿನ ಬಾಟ್ಲು ಇಡಿ. ನೀರೇ ಸಿಗ್ತಾ ಇಲ್ಲ, ನೀರಿಗಾಗಿ ಪರಿತಪಿಸ್ತಾ ಇದ್ದಾರೆ. ಒಂದು ಗುಟಕ್ಕೆ ನೀರು ಬಾಯಿಗೆ ಹೋಗ್ಬಿಟ್ರೆ ಸಾಕಪ್ಪ ಅನ್ನೋ ಪರಿಸ್ಥಿತಿ ಎದುರಿಸ್ತಕ್ಕಂಥ ಸಂದರ್ಭದಲ್ಲಿ ರತ್ನ ಖಚಿತ ಕಿರೀಟ 2 ಬಾಟ್ಲ್ ನೀರನ್ನ ಒಂದು ಟೇಬಲ್ ಮೇಲೆ ಇಟ್ಬಿಟ್ಟು ಯಾವ್ದು ಬೇಕೋ ತಗೊಂಡು ಹೋಗ್ರಿ ಅಂದ್ರೆ ಕೀಟ ಅಲ್ಲೇ ಬಿದ್ದಿರ್ತದೆ. ನೀರಿನ ಬಾಟ್ಲ್ ಎತ್ಕೊಂಡು ಓಡ್ತಾರೆ ಜನ. ಅಂದ್ರೆ ಅದಕ್ಕೆ ಯಾವುದು ದಾಹವನ್ನ ನೀಗಿಸ್ತದೋ ಅದು ಬೇಕೇ ಹೊರತು ಜೀವನಕ್ಕೆ ಉಪಯೋಗಕ್ಕೆ ಬಾರದ ವಸ್ತುಗಳ ಕಡೆ ಯಾರು ಗಮನ ಕೊಡೋದಿಲ್ಲ. ಆಯ್ಕೆ ಮಾಡ್ಕೊಳ್ತಕ್ಕಂಥದ್ದು ನೀರನ್ನೇ ಹೊರತು ರತ್ನ ಖಚಿತ ಕಿರೀಟ ಅಲ್ಲ. ಬಟ್ ಇಷ್ಟು ನೀರಿಲ್ಲ ಅಂತ ಒದ್ದಾಡ್ತಾ ಇದ್ರು ಮುಖ್ಯಮಂತ್ರಿಯವರ ಮನೆಗಳ ಮುಂದೆ ಒಂದು ಇದಿದೆ, ಗಾಲ್ಫ್ ಕೋರ್ಟ್. ಅಲ್ಲಿ ಇವಾಗ್ಲೂ ಹುಲ್ಲು ಬೆಳೆಸೋದಕ್ಕೆ ನೀರು ಹೊಡಿತಾ ಇದಾರಲ್ಲ, ಗಾಲ್ಫ್ ಅಲ್ಲಿ ಆಡೋದಕ್ಕೆ ಇವಾಗ್ಲೂ ನೀರು ಹೊಡಿತಾ ಇದ್ದಾರೆ. ನಾನು 3 ದಿನದ ಮುಂಚೆ ಹೋಗಿ ಬಂದೆ ಆ ರೋಡಲ್ಲಿ, ಇವಾಗ್ಲೂ ನೀರು ಹೊಡಿತಾ ಇದ್ದಾರೆ. ನೀವು ಮೊನ್ನೆ ಹೋಗಿ ಬಂದ್ರಿ, ನಾನು ಕಳೆದ ವಾರ ಕೂಡ ನಾನು ಬೆಂಗಳೂರಿಗೆ ಹೋಗಿದ್ದೆ. ಬೆಂಗಳೂರಿಗೆ ಹೋಗಿ ನರೇಂದ್ರ ಅವ್ರ ಮನೆಗೆ ಹೋಗಿ ನರೇಂದ್ರ ಅವ್ರನ್ನ ಮಾತಾಡಿಸ್ಕೊಂಡು ಬಹಳಷ್ಟು ಅವ್ರ ಹತ್ರ ಚರ್ಚೆ ಮಾಡ್ತಾ ವಿಚಾರಗಳನ್ನ ತಿಳ್ಕೊಳ್ತಾ ಮಾಹಿತಿಗಳು ಫೋನ್ನಲ್ಲಿ ಡೈಲಿ ಮಾತಾಡ್ತಿದ್ರು. ಅವ್ರ ಆರೋಗ್ಯದ ಪರಿಸ್ಥಿತಿ ಒಂದ್ಸರಿ ಮಾತಾಡ್ಸ್ಕೊಂಡ್ ಬರ್ಬೇಕು ಅನಿಸ್ತು. ಹೋಗಿದ್ದೆ. ಹೋಗಿ ವಾಪಸ್ ಬರ್ಬೇಕಾದ್ರೆ ಗಾಲ್ಫ್ ಮೈದಾನದ ಮುಂದೆನೆ ಬರ್ಬೇಕು ನಾವು. ದೊಡ್ಡಬಳ್ಳಾಪುರಕ್ಕೆ ಬರ್ಬೇಕಾದ್ರೆ ಗಾಲ್ಫ್ ಮೈದಾನದ ಆಟದ ಮೈದಾನವನ್ನ ನೋಡಿದೆ. ಅಲ್ಲಿ ಬಾಲ್ ಹೊಡಿತಕ್ಕಂಥ ಜಾಗ ಆ ಫರ್ ಬೊಂಬೆ ತರ ಏನ್ ಹುಲ್ಲು ಬೆಳೆದಿರ್ತದೋ ಆಗ್ಲೇ ಸುಕ್ಕ ಕಟ್ತಾ ಇದೆ. ಯಾಕೆಂದ್ರೆ ಒಂದು ಆಟದ ಮೈದಾನಕ್ಕೆ 23 ಲಕ್ಷ ಲೀಟರ್ ನೀರನ್ನ ಸ್ಪ್ರೇ ಮಾಡ್ಬೇಕು. ಆ ಹಸಿರು ಬೊಂಬೆ ತರ ಫರ್ ಬೊಂಬೆ ತರ ಇರ್ಬೇಕಾದ್ರೆ 23 ಲಕ್ಷ ಲೀಟರ್ ನೀರನ್ನ ಸ್ಪ್ರೇ ಮಾಡ್ಬೇಕು ಒಂದು ಗಾಲ್ಫ್ ಮೈದಾನಕ್ಕೆ. ಇಡೀ ವಿಶ್ವದಲ್ಲಿ ಇರ್ತಕ್ಕಂಥದ್ದು 25,000 ಗಾಲ್ಫ್ ಮೈದಾನಗಳು. ಅದರಲ್ಲಿ ಆಡ್ತಕ್ಕಂಥವ್ರ ಸಂಖ್ಯೆ ಕೇವಲ 50 ಲಕ್ಷ. 50 ಲಕ್ಷ ಜನ ಆಡ್ತಕ್ಕಂಥ ಆ ಆಟದ ಮೈದಾನದಲ್ಲಿ ಒಂದು ಆಟದ ಮೈದಾನಕ್ಕೆ ಒಂದು ಸಾರಿಗೆ 23 ಲಕ್ಷ ಲೀಟರ್ ನೀರು ಸ್ಪ್ರೇ ಮಾಡಬೇಕು ಅಂತಂದ್ರೆ ಲೆಕ್ಕ ಹಾಕೊಳ್ಳಿ. 23 ಲಕ್ಷ ಲೀಟರ್ ನೀರು ಇಂಟು ನಾವು ಒಂದಿನಕ್ಕೆ ಲೆಕ್ಕ ಹಾಕೊಂಡ್ರೆ ಎಷ್ಟಾಗುತ್ತೆ, ಒಂದು ವರ್ಷಕ್ಕೆ 365 ದಿನಕ್ಕೆ ಲೆಕ್ಕ ಹಾಕೊಂಡ್ರೆ ಎಷ್ಟಾಗುತ್ತೆ ಅಂತ ತಗೊಂಡ್ರೆ ಅರ್ಧ ಜಗತ್ತಿನ ಜನಗಳ ಒಂದು ದಿನದ ಕುಡಿಯುವ ನೀರನ್ನ ಈ ಆಟದ ಮೈದಾನಕ್ಕೆ ಸುರಿತಾರೆ. ಇಂಥ ಆಟ ಬೇಕಾ ಅಂತಕ್ಕಂಥದ್ದು ಈಗ ಪ್ರಶ್ನೆ. ಈಗ ಮೊನ್ನೆ ಯಾವುದು, ನಾನು ಕ್ರಿಕೆಟ್ ಬಗ್ಗೆ ನಂಗೆ ಏನಂತ ಗೊತ್ತಿಲ್ಲ, IPL ಮ್ಯಾಚ್ ಬೆಂಗಳೂರು ಆಡ್ಬೇಕು ಅನ್ನೋ ಪ್ರಶ್ನೆ ಬಂದಾಗ ನೀರಿನ ಕಾರಣಕ್ಕಾಗಿ ಬೆಂಗಳೂರಲ್ಲಿ ಬೇಡ ಅಂತ ಕ್ಯಾನ್ಸಲ್ ಮಾಡಿದ್ರು ಅಂತ ಏನೋ ಗೊತ್ತಾಯ್ತು. ಈಗ ಮೊನ್ನೆ ತಿರುಗೇನ ಮತ್ತೆ ಆಡ್ತಾ ಇದ್ರು. ನೀರನ್ನ ಒದಗಿಸಲೇಬೇಕು, ಯಾಕಂದ್ರೆ ತಲೆಗೆ 1,000 ಅಂತ ಟಿಕೆಟ್ ಫಿಕ್ಸ್ ಮಾಡಿರ್ತಾರೆ. ಅವ್ರಿಗೆ ಸೌಲಭ್ಯ ಕೊಡದಿದ್ರೆ ಈ ಆಟದ ಮೋಜು ಬೇಕಾ? ಬೆಂಗಳೂರಲ್ಲಿ ನೀರಿಲ್ಲಿ ಸಾಯ್ತಿರ್ತಕ್ಕಂಥ ಜನಗಳ ಭಾವನೆ ನೀಗಿಸೋದಕ್ಕೆ ನೀರು ಕೊಡ್ಬೇಕಾ? ಇದು ಪ್ರಶ್ನೆ. ಇದು ಹಂಗಾಗಿ ನೀರು ಅಮೂಲ್ಯವಾದ ವಸ್ತು. ನೀರು ಅಮೂಲ್ಯವಾದ ವಸ್ತು. ನಾನು ಅದಕ್ಕೆ ಈಗಾಗಲೇ ಬೆಂಗಳೂರಲ್ಲಿ ನ್ಯೂಸ್ ಚಾನೆಲ್ ತೋರಿಸ್ತಾ ಇದ್ರು, ಮನೆಗಳ ಮುಂಭಾಗದಲ್ಲಿ ಖಾಲಿ ಜಾಗದಲ್ಲಿ
ಪ್ಲಾಸ್ಟಿಕ್ ಡ್ರಮ್ಗಳನ್ನ ಇಟ್ಟು ಅದರ ಮೇಲೆ ಹಲಗೆಗಳನ್ನ ಮುಚ್ಚಿ ಕಬ್ಬಿಣದ ಸರಳಗಳನ್ನ ಲಾಕ್ ಮಾಡಿ ಬೀಗ ಹಾಕ್ತಾ ಇದ್ದಾರೆ, ಯಾರನ್ನ ನೀರು ಕದ್ದುಬಿಟ್ಟಾರು ಅಂತ. ಇನ್ನು ಮೇಲೆ ಪೊಲೀಸ್ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ಗಳೇನಾದ್ರು ಬಂದ್ರೆ ಅದು ನಮ್ಮ ಮನೆ ಮುಂದೆ ಇಟ್ಟಿದೆ 2 ಬೆಂದಿಗೆ ನೀರು ಕದ್ಕೊಂಡು ಹೋಗಿದ್ದಾರೆ, ನಮ್ಮನೆ ಚೇಂಬರ್ ಓಪನ್ ಮಾಡಿ ಯಾರೋ ನೀರು ಕದ್ದು ಬಿಟ್ಟಿದ್ದಾರೆ, ಈ ತರದ ಕಂಪ್ಲೇಂಟ್ಗಳಿನ ಮೇಲೆ ಜಾಸ್ತಿ ಆಗುತ್ತೆ. ನೀರು ಕುಡಿಯೋ ನೀರಿಗೆ ಡಿಮ್ಯಾಂಡ್ ಜಾಸ್ತಿ ಸಿಕ್ಕಾಪಟ್ಟೆ ಆಗ್ತಾ ಇದೆ. ಈಗ ಮೊನ್ನೆ ದಾಂಡೇಲಿ ಒಳ್ಳೆ ಸಂಪೂರ್ಣವಾದ ತಣ್ಣಗಿರೋ ಐಸ್ ವಾಟರ್ ಇದಾಗಿದೆ, ಬಾಟ್ಲು ತುಂಬಿಸ್ಕೊಂಡು ಈಗ ಇಟ್ಕೊಂಡ್ರೆ ಫ್ರಿಜ್ ಇಂದ ಯಾವ ರೀತಿ ತೆಗಿತೀವಿ ಆತರ ಹರಿಯೋ ನೀರು ತಣ್ಣಗಿರೋದು, ಅದೇ ಡೈರೆಕ್ಟ್ ಕುಡಿಯೋದು. ಅಲ್ಲಿ ಫಿಲ್ಟರ್ ಏನು ಇಲ್ಲ, ಬೆಟ್ಟದಿಂದ ಬರ್ತಾ ಇರೋ ನೀರು ಎಲ್ಲರೂ ಅದೇ ಕುಡಿತಾರೆ. ಬಟ್ ತುಂಬಾ ನೀರು ಬರ್ತಾ ಇದೆ, ಬಟ್ ಅದು ಹಾಗೆ ಹೋಗಿ ಸಮುದ್ರಕ್ಕೆ ಹೋಗುತ್ತಂತೆ, ಕಾಳಿ ನದಿ ನೀರು. ಅಲ್ಲಿ ಬೇಜಾರ ನೀರು ಹೋಗ್ತಾ ಇದೆ. ನೋಡ್ಬೇಕು ಅದು ಯಾವತ್ತಾದ್ರು ಯೂಸ್ ಆಗುತ್ತೋ ಏನೋ ಜನಕ್ಕೆ. ಅದೇ